ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಸುಜಾತ ಅಂತೇಳಿ ಶೇರ್ ಮಾಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಇವಳ ಹೆಸರು ಸುಜಾತ, ವಯ 35 ವರ್ಷ, ಸ್ವಂತ ಊರು ಸಿರ್ಸಿ ಕಡೆ ಬರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ವಸತಿ ಇರೋದು ಬೆಂಗಳೂರು. ಹಾಗೆಯೇ ಪ್ರಸ್ತುತ ಜೀವನ ಯಾವುದೇ ಸುಖ ಇಲ್ಲ, ಒಬ್ಬಂಟಿಯಾಗಿ ಇದ್ದಾಳೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಗಂಡ ನೌಕರಿ ಮಾಡ್ತಿದ್ದ, ಆದರೆ ಇವಳು ಆಲ್ಮೋಸ್ಟ್ ಇವಾಗ ತೀರಿಕೊಂಡಿದ್ದಾನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಪ್ರಸ್ತುತ ಅವರು ಗಂಡ ಇವಾಗ ತೀರ್ಕೊಂಡಿದ್ದಾರೆ. ಬಟ್ ಅವರಿಗೆ ಬರುವಂಥ ಒಂದು ಪೆನ್ಷನ್ ಆಗಿರ್ಬೋದು, ಅದೆಲ್ಲ ಪ್ರತಿಯೊಂದು ಕೂಡ ಇವರಿಗೆ ಸಿಗ್ತಾ ಹೋಗುತ್ತಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬಯಕೆ ನೋಡ್ಲಿಕ್ಕೆ ಹೋದ್ರೆ, ನನ್ನ ಒಂದು ತೂತಿನ ಒಂದು ಚಪಲ ತೀರಿಸುವಂಥ ಗಂಡಸರ ಜೋಡಿ ಚಕ್ಕಂತ ಆಡುವ ಒಂದು ಆಸೆ ಕೂಡ ಆಗ್ತಿದೆ ಅಂತೇಳಿ ಸುಜಾತ ಅವರು ಹೇಳ್ಕೊಂಡಿದ್ದಾರೆ. ಇದಿಷ್ಟು ಅವರ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಕೂಡ ಆಗಿರುತ್ತೆ. ಹಾಗೆಯೇ ಕಾರ್ವಾಲೆ ಅವರ ಕಡೆಯಿಂದ ಟೊಯೋಟಾ ಹೈಲೆಕ್ಸ್ ಇಂಜಿನ್ ಮತ್ತು ಪರ್ಫಾರ್ಮೆನ್ಸ್ ಕಾರ್ ಕೂಡ ಹೇಗಿಲ್ಲ ಇದೆ ಅಂತೇಳಿ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಯಾರಿಗಾದರೂ ಒಂದು ಲಕ್ಸುರಿಯಸ್ ಒಂದು ವೆಹಿಕಲ್ ಮತ್ತು ಟ್ರಕ್ಕಿಂಗ್ ವೆಹಿಕಲ್ನ ಒಂದು ಪರ್ಚೇಸ್ ಮಾಡೋ ಒಂದು ಪ್ಲ್ಯಾನಿಂಗಲ್ಲಿದ್ದರೆ ಖಂಡಿತವಾಗ್ಲೂ ಇವರಿಂದ ಪರ್ಚೇಸ್ ಕೂಡ ಮಾಡ್ಬೋದು. ಇದು ಕಾರ್ನ ಒಂದು ಇಮೇಜ್ ಕೂಡ ಹೀಗೆಲ್ಲ ಇದೆ ಅಂತೇಳಿ ಶೇರ್ ಕೂಡ ಮಾಡಿಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಬಿಫೋರ್ ನೋಡಿ, ಗಂಡ ಇಲ್ಲದೆ ಹೀಗೆ ಒಂದು ಕಷ್ಟ ಕೂಡ ಅನುಭವಿಸುತ್ತಿದ್ದಾಳೆ ನೋಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ಒನ್ ನೋಡಿ, ಇವಳಿಗೆ ಒಬ್ಬಳು ಮಗಳು ಕೂಡ ಇದ್ದಾಳೆ. ಅದಕ್ಕೆ ಇಷ್ಟು ದಿನ ಯಾರಿಗೂ ಕೂಡ ಸುಖ ಕೊಟ್ಟಿಲ್ಲ. ಇವಾಗ ಅವಳು ಹಾಸ್ಟೆಲ್ ಕೂಡ ಸೇರಿದ್ದಾಳೆ. ಅದಕ್ಕೆ ಚಪಾತಿ ಒಂದು ಆಸೆ ಕೂಡ ತೊಡೆಯೋಕ್ಕೆ ಆಗ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನಾನೇ ಹೇಗೆ ಬೇಕೋ ಹಾಗೆ ಚೆನ್ನಾಗಿ ತೂತು ಎತ್ತಿಕೊಳ್ತೇನೆ, ಬಟ್ ಜೊತೆಗೆ ಖರ್ಚಿಗೆ ಅಮೌಂಟ್ ಕೂಡ ಕೊಡ್ತೇನೆ, ಬಟ್ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಮಗಳಿಗೆ ಗೊತ್ತಿಲ್ಲದೆ ನಮ್ಮ ಒಂದು ಸಂಬಂಧ ಕೂಡ ಇರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ತಾನು ಅನುಭವಿಸುತ್ತಿರುವ ಒಂದು ಕಷ್ಟ ಕೂಡ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಈ ಥರ ಒಂದು ಸುಖ ಕೊಡುವಂಥ ಗಂಡು ಸಿಕ್ಕರೆ ತೂತು ಫಿಕ್ಸ್ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ನನಗೆ ಆಸೆ ಆದಾಗಲೇ ಆಲ್ಮೋಸ್ಟ್ ತೂತು ಕೇಳಿದ್ರೆ ಬಹಳ ಒಂದು ಚೆನ್ನಾಗಿ ಸುಖ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಸರಿಯಾದ ಒಂದು ಸಮಯಕ್ಕೆ ಬಂದು ಮಾಡುವಂಥ ಗಂಡು ಮುದುಕ ಆದರೂ ಕೂಡ ಓಕೆ ಅಂತ ಹೇಳ್ಕೊಂಡಿದ್ದಾರೆ. ಹುಡುಗ ಇದ್ದರೆ ನೀವು ಕೊಡುವ ಒಂದು ಸುಖ ಮತ್ತು ನನಗೆ ತೋರಿಸುವ ಒಂದು ಪ್ರೀತಿ ಕೂಡ ಬೇಕು ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಚೆನ್ನಾಗಿ ಪ್ರೀತಿ ಏನಾದರೂ ಕೊಟ್ಟರೆ ನಾನು ಮಗಳಿಗೆ ಕೊಟ್ಟು ಮದುವೆ ಕೂಡ ಮಾಡ್ತೇನೆ, ಆದರೆ ಮನೆ ಅಡಿಯಾಗಿ ಇರಬೇಕು ಅಂತೇಳಿ ಒಂದು ಕಂಡೀಷನ್ ಕೂಡ ಹಾಕಿದ್ದಾರೆ. ಇದಿಷ್ಟು ಅವರಿಗೆ ಬೇಕಾಗಿರುವಂಥ ಒಂದು ಗಂಡಿನ ಒಂದು ಗುಣಲಕ್ಷಣಗಳು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಟೊಯೋಟಾ ಒಂದು ವೆಹಿಕಲ್ನ ಒಂದು ರಿವ್ಯೂ ಕೂಡ ನೋಡಲಿಕ್ಕೆ ಹೋದರೆ, ಇದು 201 BHP ಒಂದು ವೆಹಿಕಲ್ ಕೂಡ ಆಗಿರುತ್ತೆ. 2.8 ಲೀಟರ್ ಒಂದು ಡೀಸೆಲ್ ಇಂಜಿನ್ ಕೂಡ ಕ್ಯಾಪಬಿಲಿಟಿ ಇರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. 6 ಸ್ಪೀಡ್ ಮತ್ತು ಮ್ಯಾನ್ಯಲ್ ವರ್ಷನ್ ಮತ್ತು ಪ್ರೊಡ್ಯೂಸಿಂಗ್ 420 Nm ಕೂಡ ಇದೆ. ಹಾಗೆಯೇ 500 NTOR ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ತುಂಬಾ ಒಂದು ಲಕ್ಸುರಿಯಸ್ ಮತ್ತು ಸ್ಟ್ರಾಂಗ್ ವೆಹಿಕಲ್ ಅಂತೇಳಿ ಹೇಳ್ಬೋದು. ಹಾಗೆಯೇ 6 ಒಂದು ಸ್ಪೀಡ್ ಕೂಡ ಇರುತ್ತೆ ಮತ್ತು ಆಟೋಮೆಟಿಕ್ ಒಂದು ಟ್ರಾನ್ಸ್ಮಿಷನ್ ವರ್ಕು ಮತ್ತು ಸಿಮಿಲರ್ಲಿ ತುಂಬಾ ಒಂದು ಇಂಜಿನ್ ಸ್ಮೂತ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ 4x4 ವೀಲ್ ಡ್ರೈವ್ ಕೂಡ ಆಗುತ್ತಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಟೊಯೋಟಾ ಒಂದು ಹೈಲಕ್ಸ್ನ ಒಂದು ಫೀಚರ್ಸ್ ಕೂಡ ಆಗಿರುತ್ತೆ. ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಕೂಡ ಹೀಗೆಲ್ಲ ನೋಡ್ಲಿಕ್ಕೆ ಕೂಡ ಸಿಗುತ್ತೆ ಅಂತೇಳಿ ಇಮೇಜಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಇದರಲ್ಲಿ ಟೋಟಲ್ ಆಗಿ ಹೈಲಕ್ಸಲ್ಲಿ 5 ನಿಮಗೆ ಕಲರ್ಸ್ ಕೂಡ ಅವೈಲೇಬಲ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಇದರಲ್ಲಿ ಆಲ್ಮೋಸ್ಟ್ ಇಮೇಜಸ್ ಎಲ್ಲ ನೋಡಲಿಕ್ಕೆ ಹೋದರೆ ಇದು ಹೈಲಕ್ಸ್ನ ಒಂದು ಇಮೇಜ್ ಕೂಡ ಆಗಿರುತ್ತೆ. ತುಂಬಾ ಒಂದು ಸ್ಟ್ಯಾಂಡರ್ಡ್ ಒಂದು ವೆಹಿಕಲ್ ಅಂತೇಳಿ ಕೂಡ ಹೇಳ್ಬೋದು. ಇದಿಷ್ಟು ವೆಹಿಕಲ್ನ ಒಂದು ಇಮೇಜ್ ಆಗಿರುತ್ತೆ ಮತ್ತು ಪ್ರೈಸ್ ರಿವ್ಯೂ ಕೂಡ ಇದರಲ್ಲಿ ಇರುತ್ತೆ. ಇದು ಆಲ್ಮೋಸ್ಟ್ ನಿಮಗೆ ಪ್ರೈಸ್ ಬಂದುಬಿಟ್ಟು ಒಂದು 28ರಿಂದ ಒಂದು 40 ಲಕ್ಷ ತನಕ ಎವರೇಜ್ ಒಂದು ಪ್ರೈಸ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ರಿವ್ಯೂ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.